ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ನನ್ನ ಮಗ ಕೆಂಪು ಮಣ್ಣು ಜೇಡಿ ಮಣ್ಣು ಅನ್ನೋದಕ್ಕೂ ನೀವಿಬ್ರು ಮಾಡೋದಕ್ಕೂ ಸರಿಯಾಗಿದೆ. ನಿಮ್ಮಂಥವ್ರು ಯಾಕೋ ಇರಬೇಕು ಭೂಮಿ ಮೇಲೆ, ಎಲ್ಲಾದ್ರೂ ಹಾಳಾಗ್ ಹೋಗ್ಬಾರ್ದ? ಏನಪ್ಪ ಯಾವತ್ತೂ ಬೈದೇ ಇರೋ ನಮ್ಮಮ್ಮ ಇವತ್ತು ನಮಗ್ ಬೈತಿದ್ದಾರೆ ಅಂದ್ರೆ ಅವ್ರ ಹೊಟ್ಟೆ ಇನ್ನೆಷ್ಟು ಉರ್ದಿರ್ಬೇಕು. ತಿನ್ನೋದು ಬಿತ್ಕೊಳ್ಳೋದು, ತಿನ್ನೋದು ಬಿತ್ಕೊಳ್ಳೋದು, ಇದೇ ಆಗೋಯ್ತಲ್ಲೋ. ದಂಡ ಪಿಂಡ ಹಳೆಯ, ಗುಂಡ್ರು ಗೋಬಿ ಗೆಳೆಯ. ಬಲ್ತಾ ಇರೋ ಕೋಪಕ್ಕೆ ಇಬ್ಬರಿಗೂ ಒಂದೊಂದು ಟಿಚ್ಚಿ ಹೊಡೆದು ಮಲಗಿಸ್ಬಿಡೋಣ ಅನ್ನಿಸ್ತಾ ಇದೆ. ಬೇಷ್ ಕಂಡ್ರೆ ಮಾತ್ರ ಶ್ರೀರಂಗಮ್ಮ. ಅಲ್ಲ, ಇಷ್ಟು ದಿವಸ ಆದ್ಮೇಲಾದ್ರೂ ಇವರಿಬ್ಬರನ್ನು ಬೈಬೇಕು ಅಂತ ನಿಮಗನಿಸ್ತಲ್ಲ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನು ಇವತ್ತು ಜಾಜಿ ಜಂಬಲ್ದಿನಿ ಅವ್ರು ಮನೆಯಲ್ಲಿಲ್ಲ, ನಿಮ್ಮಿಬ್ರು ಅದ್ ಯಾರು ರಕ್ಷಣೆ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನಮ್ಮಲ್ಲಿ ಕೈ ಮಾಡಿದ್ರೆ ನಾವು ಜಾತಿ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಗುಡ್ಡೆ ಮಾಂಸ ಜಾಜಿ ಅವ್ರಿಗೆ ಪೊಲೀಸಿಗೆ ಮಾಡ. ನನ್ನ ಮಗ ನಿಮ್ಮನ್ನು ಬೈತಿರ್ತಾನಲ್ಲ, ಜೇಡಿ ಮಣ್ಣು ಕೆಂಪು ಮಣ್ಣು ಅಂತ, ಆ ಮಣ್ಣನ್ನಾದ್ರೂ ಮಾರಿ ಸಂಪಾದನೆ ಮಾಡ್ಲು. ಕೆಮ್ಮಣ್ಣನ್ನ ಬಸ್ಲಿನು ಬಯಸ್ಕೊಡ್ತಿರ್ತಾರೆ. ಆರೋಗ್ಯ ವೃದ್ಧಿ ಆಗುತ್ತೆ, ಪುಟ್ಟ ಮಗು ಕೆಂಪಿರುತ್ತೆ. ಬಂಡವಾಳವಿಲ್ಲದ ವ್ಯಾಪಾರ ಅದನ್ನಾದ್ರೂ ಮಾಡಿ ಬದುಕೊಳ್ಳೋ. ನಮ್ಮಮ್ಮ ಹೇಳೋ ಹಾಗೆ ಸಂಪಾದನೆ ಮಾಡ್ಕೊಂಡು ಬರೋ ಹಾಗಿದ್ರೆ ಬನ್ನಿ, ಇಲ್ಲಾಂದ್ರೆ ಅಲ್ಲೇ ಹಾಳಾಗ್ ಹೋಗಿ. ನಮ್ಗೆ ಯಾವತ್ತು ಇಷ್ಟು ಅವಮಾನ ಆಗಿರ್ಲಿಲ್ಲ ಕಣ. ಪ್ರತಿ ಸಲ ಪಾಂಡುರಂಗ ಬೈದ್ ಕಳಿಸ್ತಿದ್ದ, ಆದ್ರೆ ಇವತ್ತು ರಂಗತ್ತನ ಮಕ್ ಉಗಿದ್ ಕಳಿಸ್ಬಿಟ್ರಲ್ಲ. ನಮ್ ಪುಣ್ಯ ಕಣೋ, ಕತ್ತಿಗುರಾಣಿ ಈಚೆ ಬರ್ಲಿಲ್ಲ. ಮಣ್ಣು ಮಾರಾದ್ರೂ ಜೀವನ ಮಾಡಿ ಅಂದ್ರಲ್ಲ, ಈ ಕೆಂಪು ಮಣ್ಣು ಎಲ್ಲೋ ಸಿಗುತ್ತೆ? ಲೋಪದ್ದು ದೇವ್ರು ನಮ್ ಬಾಯಿಗೆ ಮಣ್ಣು ಹಾಕ್ಬಿಟ್ಟ ಕಣೋ. ಏನ್ ಹೇಳ್ತಿದ್ಯೋ? ಅಲ್ಲಿ ನೋಡು ಕೆಂಪು ಮಣ್ಣು. ಹೂ ಕೊಡೋದಿಕ್ಲಾ, ಅದು ಕೆಂಪು ಮಣ್ಣ. ಬಾ ಉಂಡೆ ಮಾಡಿ ಮಾರ್ಬಿಡೋಣ. ಇದನ್ನ ಮಾರಿದ್ರೆ ಯಾರ ತಗೋತಾರೆ? ಆಡೋ ಮಾತು ಒಂದ್ ಅರ್ಥ ಬೇಡವೇನೋ? ಮಣ್ಣಿನ ನಮ್ದೊಂದು ಇದುವರೆಗೂ ಮಣ್ಣಾಗಿಲ್ಲ. ಅದು ಅಲ್ಲದೆ ಅತ್ತೆ ಅವ್ರು ಹೇಳಿಲ್ವಾ, ಕೆಂಪು ಮಣ್ಣಲ್ಲಿ ಔಷಧೀಯ ಗುಣಗಳಿರುತ್ತವೆ ಅಂತ. ಇದನ್ನೇ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಮಾರ್ಬಿಡೋಣ. ವಿಟ್ಲ, ಈ ಕೆಮ್ಮಣ್ಣಲ್ಲಿ ಏನಿರುತ್ತೋ? ಕೆಮ್ಮಣ್ಣಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ವಯಸ್ಸಲ್ಲಿ ಏನ್ ತಿಂದ? ಕದ್ದು ಬೆಣ್ಣೆ ತಿಂದ. ಅದಕ್ಕಿಂತ ಮುಂಚೆ ಮಣ್ಣು ತಿಂದ. ಮಣ್ಯಾಕೋ ತಿಂದ? ಅವನ ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇತ್ತು. ಮಣ್ಣು ತಿಂದ 16,000 ನಾರಿಯರನ್ನ ಗೆದ್ದ. ಹಾಗಿದ್ರೆ ನಾವು ಇದ್ರಲ್ಲಿ ಔಷಧಿ ಅಂತ ಮಾರ್ಬಿಡೋಣ. What are you doing here? What is this? ಮಣ್ಣು ತಾಜಾ ಮಣ್ಣು. Manu? What do you mean by Manu? Manu means ಕೆಮ್ಮಣ್ಣು. What do you mean by ಕೆಮ್ಮಣ್ಣು? ಕೆಮ್ಮಣ್ಣು ಅಂದ್ರೆ ಕೆಮ್ಮಣ್ಣು, ಕೆಮ್ಮಣ್ಣು ಗುಂಡಿ ಮಣ್ಣು, ಕೆಂಪು ಮಣ್ಣು, ಪೆಪ್ಪರ್ಮೆಂಟ್ ಟೈಪ್, ಕಟಮ್ ಈಟ್. ಕೆಮ್ಮಣ್ಣು ಈಟಿಂಗ್ ವಾಟ್ ಹ್ಯಾಪನ್ಸ್? ಗರ್ಭಿಣಿ ಹೆಂಗ್ಸು ಅದೇ ಕೆಮ್ಮಣ್ಣು ಈಟಿಂಗು. ಇನ್ಸೈಡ್ ಪಾಪು, ನಂತರ ಗ್ರೋತಿಂಗ್. ಇಟ್ಸ್ ಮಿರಾಕಲ್. ಕಲ್ಲಲ್ಲ, ಇದು ಮಣ್ಣು. ಇದು ನಮ್ಮ ದೇಶದ ಮಣ್ಣು, ಮೇರಾ ಭಾರತ್ ಮಹಾನ್ ಮಣ್ಣು. ಇದು ತುಂಬಾ ಪವಿತ್ರವಾದ ಮಣ್ಣು. ಕಣ್ಣಿಗೊತ್ಕೊಂಡು ತಿನ್ಬೇಕು. ಓಕೆ ಲಿಟಲ್ ಅಂಡರ್ಸ್ಟ್ಯಾಂಡ್. ಹೌ ಮಚ್ ಇಸ್ ದಿಸ್ ಮಣ್ಣು? ಬಿಟ್ಲಾ, ಇವನ್ಗೆ ನಮ್ಮ ಮಣ್ಣಿನ ಬೆಲೆ ಗೊತ್ತಿಲ್ಲ ಅನ್ಸುತ್ತೆ. ಸರಿಯಾದ ರೇಟ್ ಹಾಕಿ ಮಾರ್ಬಿಡೋಣ. ಒಂದುಂಡೆಗೆ 50 ರೂಪಾಯಿ ಮಾರ್ಬೋಣ. ಯಾಕೆ ಹೊಡೆದೆ? ಕಡೆ ಪಕ್ಷ ಒಂದುಂಡೆಗೆ 200 ರೂಪಾಯಿ ಆದ್ರೂ ಮಾರುವ. ದಿಸ್ ಉಂಡೆ 200 rupees. 200? Not even $4. It's very cheap. Give me one manu. How to eat this? You know it here. Is it? So nice. Good. Bye. ಬಿಟ್ಲಾ, 200 ರೂಪಾಯಿ ಬೋಡಿ ಆಗೋಯ್ತು. ಬೇಗ ಉಂಡೆ ಕಟ್ಟು. ಏನ್ರಿ ಈ ಮಣ್ಣು ಅಂತ ಒಳ್ಳೆ ಮಣ್ಣ? ಇಲ್ಲ ಅಂದ್ರೆ ಆ ಫಾರಿನರ್ ನಮ್ಗೆ ಒಂದು ಉಂಡೆಗೆ 200 ರೂಪಾಯಿ ಕೊಟ್ಟು ಹೋಗ್ತಿದ್ನಾ? ನಿಮ್ಗೋಸ್ಕರ ಅಂತ 100 ರೂಪಾಯಿಗೆ ಒಂದು ಉಂಡೆ ಕೊಡ್ತೀವಿ. ನಮ್ಗೆ ಯಾಕೆ ಅಷ್ಟು ಕಡಿಮೆ? ನೀವು ಈ ದೇಶದಲ್ವಾ, ಮಣ್ಣಿನ ಬೆಲೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೆ. ಆಗ್ಲಿ, ಒಂದು ಉಂಡೆ ಕೊಡು. ಲೋಪದ್ದು 2,000 ರೂಪಾಯಿ ಇದೆ. 2,000 ರೂಪಾಯಿ ನಿಮ್ ಹತ್ರ ಹೇಗ್ ಬಂತು? ಯಜಮಾನ್ರ ಜೇಬಿಂದ ಎಗರಿಸಿದ್ರ? ಏ ಚಂಪಾ, ಆಡೋ ಮಾತು ಒಂದ್ ಅರ್ಥ ಬೇಡವನೆ? ಕಳ್ತನ ಮಾಡೋದೇನಿದ್ರು ನಿಮ್ ಕೆಲ್ಸ. ನಾವು ಇದನ್ನ ಕಷ್ಟಪಟ್ಟು ದುಡ್ದಿದೀವಿ. ಹೇಗ್ ಸಂಪಾದನೆ ಮಾಡಿದ್ರಿ? ಕೆಮ್ಮಣ್ಣನ್ನ ಉಂಡೆ ಕಟ್ಟು ಮಾರಿದ್ವಿ.
ಬಿಟ್ಲ ನಾಳೆಯಿಂದ ಹೆಚ್ಚು ಸಂಪಾದನೆ ಮಾಡೋದಕ್ಕೆ ಈ ವೇಷದಲ್ಲಿ ಹೋಗೋದು ಬೇಡವೋ? ಮತ್ತೆ ಇನ್ನ ಬೆಳೆಸಲು ಹೋಗ್ಬೇಕು. ಪಂಡಿತರ ವೇಷದಲ್ಲಿ ಹೋಗೋಣ, ಜನ ಮುಗಿ ಬಿದ್ದು ಕೆಮ್ಮಣ್ಣು ಉಂಡೆ ತಗೋತಾರೆ. ನಮ್ಮ ದೇಶದ ಭೂಮಿ ಪುಣ್ಯ ಭೂಮಿ, ಕರ್ಮ ಭೂಮಿ. ಇದು ನಮ್ಮ ದೇಶದ ಪವಿತ್ರವಾದ ಮಣ್ಣು. ಈ ಮಣ್ಣನ್ನು ತಿನ್ನಿ ರೋಗನ ದೂರ ಮಾಡ್ಕೊಳ್ಳಿ. ಬನ್ನಿ ಬನ್ನಿ ಮಣ್ಣು ತಿನ್ನಿ. ಈ ಮಣ್ಣು ತಿಂದ್ರೆ ರೋಗ ವಾಸಿ ಆಗುತ್ತಾ? ಯಾಕೆ ಹೋಗಲ್ಲ? ದಾಸರು ಏನಂತ ಹೇಳಿದ್ದಾರೆ? ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹೇಳಿಲ್ವಾ? ನಾವು ಬಂದಿದ್ದು ಮಣ್ಣಿಂದ, ಹೋಗೋದು ಮಣ್ಣಿಗೆ. ಹಾಗಾಗಿ ಮಧ್ಯದಲ್ಲಿ ತಿನ್ನಬೇಕಾಗಿರೋದು ಮಸಾಲೆ ದೋಸೆ ಅಲ್ಲ, ಈ ಮಣ್ಣನ್ನ. ಈ ಮಣ್ಣ ನಾಯಿ ಓಡಾಡ್ದಂಗಿದೆ. ಅದಕ್ಕೆ ರುಚಿ ಜಾಸ್ತಿ ಕಡೆಯ. ಸುಮ್ನೆ ಒಂದು ಉಂಡೆಗೆ 100 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾ ಇರ್ಬೇಕು. ಹಂಗಿದ್ರೆ ನಂಗೊಂದು ಕೊಡಿ. ತಗೊಳಪ್ಪ. ಬನ್ನಿ ಬನ್ನಿ ಮಣ್ಣು ತಿನ್ನಿ. ಮಣ್ಣು ಮಾರ್ತಾ ಇದ್ದೀರಾ? ಸರ್, ಇದು ಅಂತಿಂತ ಮಣ್ಣಲ್ಲ, ಪವಿತ್ರವಾದ ಕೆಮ್ಮಣ್ಣು. ಇದರಲ್ಲಿ ಕಬ್ಬಿಣದ ಅಂಶ ಇದೆ. ಇದು ಗಣಿ ಮಣ್ಣಿಗಿನ್ನ ಶ್ರೇಷ್ಠವಾದ ಮಣ್ಣು. ತಗೊಂಡೋಗಿ ನಿಮ್ ಹೆಂಡತಿಗೆ ತಿನ್ಸಿ, ಒಳ್ಳೇದಾಗುತ್ತೆ. ನನ್ನ ಹೆಂಡತಿ ಗರ್ಭಿಣಿ, ಪರವಾಗಿಲ್ವಾ? ಇನ್ನೂ ಒಳ್ಳೇದಾಯ್ತಲ್ಲ ಸರ್. ಹೆರಿಗೆಗೆ ಅಂತ ನಿಮ್ ಹೆಂಡತಿನ ಆಸ್ಪತ್ರೆ ಕರ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಈ ಮಣ್ಣನ್ನ ಅವ್ರಿಗೆ ಮೂಸ ಕೇಳಿ ಹಂಗಂಗೆ ಹೆರಿಗೆ ಆಗ್ಬಿಡುತ್ತೆ. ಎಷ್ಟು ಕೊಡ್ಬೇಕು ಇದಕ್ಕೆ? ಸರ್, ನಿಮ್ ಹೆಂಡತಿನ ಹೆರಿಗೆಗೆ ಅಂತ ಆಸ್ಪತ್ರೆಗೆ ಸೇರಿಸಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ತಾನೆ. ಈ ಒಂದು ಉಂಡೆಗೆ ಬರೀ 10,000 ರೂಪಾಯಿ ಮಾತ್ರ. ಇದನ್ನ ನಿಮ್ ಹೆಂಡತಿಗೆ ತಿನ್ಸಿದ್ರೆ ನಾರ್ಮಲ್ ಡೆಲಿವರಿ ಆಗ್ಬಿಡುತ್ತೆ. ಹೌದಾ? ಬಿಡಿ, ಇದನ್ನ ನಾನ್ ತಿನ್ಬೋದಾ? ನಿಮ್ ಹೆಂಡತಿಗೆ ಹೆರಿಗೆ ಆಗ್ಲಿಲ್ಲ ಅಂದ್ರೆ ನೀವ್ ತಿನ್ನಿ, ನಿಮಗೆ ಹೆರಿಗೆ ಆಗ್ಬಿಡುತ್ತೆ. ಬನ್ನಿ ಬನ್ನಿ ಮಣ್ಣು ತಿನ್ನಿ. ಏನ್ರ ಇದು ಮಣ್ಣಿನ ಬಗ್ಗೆ ಇಲ್ದೇ ಇರೋ ಕತೆ ಕಟ್ಟ ಹೇಳ್ತಾ ಇದ್ರಲ್ಲ. ಯಾರ್ರಿ ನೀವು? ನಿಮ್ ಹೆಂಡತಿ ನಿಮ್ನ ಯಾವತ್ತಾದ್ರೂ ಬೆಡ್ರೂಮ್ ಸೇರ್ಸಿದಾರೇನ್ರಿ? ಯಾವತ್ತು ನಿಮ್ ಹೆಂಡತಿ ನಿಮ್ಮನ್ನ ಬೆಡ್ರೂಮ್ ಸೇರಿಸ್ತಾರೋ ಅವತ್ತು ಬನ್ನಿ, ಪುಕ್ಕಟ್ಟಾಗಿ ಮಣ್ಣು ಕೊಡ್ತೀನಿ. ಏನ್ ಸರ್, ನಿಮ್ ಹೆಂಡತಿ ನಿಮ್ಮನ್ನ ಬೆಡ್ರೂಮ್ಗೆ ಸೇರ್ಸಲ್ವಾ? ನಿಮ್ದು ಒಂದ್ ಜನ್ಮನ. ನೋಡಿ, ಗಿರಾಕಿ ಬರೋ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ಬಿಡಿ ಪ್ಲೀಸ್. ಗೆಟ್ ಔಟ್ ಫ್ರಮ್ ಹಿಯರ್ ಸರ್. ಸರ್ ಬನ್ನಿ ಸರ್. ಸರ್ ತಗೊಳ್ಳಿ, 100 ರೂಪಾಯಿ ಸರ್ ತಗೊಳ್ಳಿ. ಇವತ್ತೆಷ್ಟಾಯ್ತಪ್ಪ ಸಂಪಾದನೆ? 15,000 ರೂಪಾಯಿ ತಮ್ಮ. ಮೈಸೂರಿಂದ ಒಬ್ರು ಸಾಹುಕಾರ ಬಂದಿದ್ರು. ಅವ್ರಿಗೆ ಒಂದೇ ಒಂದು ಕೆಮ್ಮಣ್ಣು ಉಂಡೆನ 10,000 ರೂಪಾಯಿ ಮಾರ್ಬಿಟ್ವಿ. ಅಂತೂ ಮಣ್ಣು ಮಾರಿ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ಬಿಟ್ರಿ. ಲೇ ದಂಡ ಪಿಂಡಗಳ, ಈ ಮಣ್ಣಿಗೆ ಕೈ ಇಟ್ಟವನು ಯಾವನು ಉದ್ಧಾರ ಆಗಿಲ್ಲ ಕಣ್ರ. ಎಲ್ರು ಜೈಲ್ ಸೇರ್ಕೊಂಡ್ಬಿಟ್ರು. ನೀವು ಕೂಡ ಭೂದೇವಿನ ಬಗದು ಉಂಡೆ ಕಟ್ಟಿದಿರ ಅಂದ್ಮೇಲೆ ಇವತ್ತಲ್ಲ ನಾಳೆ ಜೈಲ್ ಸೇರೋದು ಗ್ಯಾರಂಟಿ ಕಣ್ರ. ಪಾಂಡ್ರಂಗ, ನಮ್ ಬಗ್ಗೆನ ಹಗುರವಾಗಿ ಮಾತಾಡ್ತೇನ? ನಾವು ದಿನಕ್ಕೆ ಸಂಪಾದಿಸೋಷ್ಟು ನಿನಗೆ ತಿಂಗಳಿಗೆ ಸಂಪಾದಿಸಕ್ಕೆ ಆಗತ್ತೇನ? ಬಾಬಾ, ಹೆಣ್ಣು ಹೊನ್ನು ಮಣ್ಣು 3 ತಾನಾಗೆ ಒಂದ್ ಬರ್ಬೇಕು. ನನಗೆ ಹೆಣ್ಣು ಒಲ್ದಿದೆ, ಹೊನ್ನು ಒಲ್ದಿದೆ, ಮಣ್ಣು ಈಗ ಒಲಿತಾ ಇದೆ. ನಿಮ್ಮ ಕೆಲವೊಂದು ಹೆಣ್ಣು ಒಲ್ಸ್ಕೊಳಕ್ ಆಗಿಲ್ವಲ್ರಿ? ಮಕ್ಕ ಬಿಟ್ಟು ಬಿಡ್ತೀನಿ. ಲೇ ಇವತ್ತಲ್ಲ ನಾಳೆ ಜೈಲ್ ಸೇರ್ತಿರಲ್ಲ, ಆಗ ಯಾವ ಹೆಣ್ಣಾಗ್ಲಿ, ಯಾವ ಹೊನ್ನಾಗ್ಲಿ, ಯಾವ ಮಣ್ಣಾಗ್ಲಿ ಬಿಡ್ಸಕ್ ಬರಲ್ಲ ಕಣ್ರ. ಇದು ಎಂತ ಮಣ್ಣು ಸರ್? ನೈಮಿಷ ಅರಣ್ಯದಿಂದ ತಂದ ಮಣ್ಣು, ಆ ಋಷಿ ಮುನಿಗಳು ಮುಟ್ಟಿರುವಂತ ಮಣ್ಣು. ಇದರಿಂದ ತುಂಬಾ ಒಳ್ಳೇದಾಗುತ್ತಂತಾರಲ್ಲ ರೇ. ಪುರಾಣ ಪುಣ್ಯಕಥೆಗಳನ್ನೆಲ್ಲ ಓದ್ರಿ, ಈ ಮಣ್ಣನ್ನ ಮುಟ್ಟಿದವ್ರಿಗೆ ಮನೆ ಸಿಕ್ಕಿದೆ, ಮಕ್ಕಳಾಗಿದೆ, ಇನ್ನು ಏನೇನೋ ಆಗೋಗಿದೆ. ಹಾಗಿದ್ರೆ ಇದು ವಾಸ್ತು ಮಣ್ಣ? ವಾಸ್ತುಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಹೌದೌದು, ಇದು ವಾಸ್ತು ಮಣ್ಣುನೇ. ನಿಮ್ಮ ಮನೇಲಿ ಏನಾದ್ರು ವಾಸ್ತು ದೋಷ ಇದ್ರೆ ಆ ಮೂಲೆನಲ್ಲಿ ಈ ಮಣ್ಣನ್ನಿಟ್ಟು ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ಮ ಮನೆಯಲ್ಲಿ ಈಶಾನ್ಯಕ್ಕೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಉಂಡೆನ ತಗೊಂಡೋಗಿ ಈಶಾನ್ಯ ದಿಕ್ಕಲ್ಲಿಟ್ಟು ಪೂಜೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಮನೇಲಿ ರೋಗ ರುಜಿನ ಇರಲ್ಲ, ಜಗಳ ಇರಲ್ಲ, ಹೆಂಡತಿ ಚೆನ್ನಾಗಿ ನೋಡ್ಕೊಂತಾಳೆ, ಎದುರು ಮನೆ ಆಂಟಿ ಲೈ ನೋಡಿತಾಳೆ. ಇದಕ್ಕಿಂತ ಏನು ಬೇಕ್ರಿ ನಿಮಗೆ? ಸ್ವಾಮಿ, ನಾನು ಎಷ್ಟೋ ಡಾಕ್ಟರ್ನ ನೋಡ್ಬಿಟ್ಟೆ, ನನ್ನ ಹೊಟ್ಟೆ ನೋವು ಹೋಗ್ತಾ ಇಲ್ಲ. ಈ ಮಣ್ಣನ್ನು ತಿಂದ್ರೆ ಹೊಟ್ಟೆ ನೋವು ಹೋಗುತ್ತಾ? ಎಂತೆಂತ ವಿಜ್ಞಾನಿಗಳೇ ಬಂದು ಈ ಕೆಮ್ಮಣ್ಣಿನ ಉಂಡೆನ ತಗೊಂಡೋಗಿದ್ದಾರೆ ಗೊತ್ತಾ? ಈ ಉಂಡೆನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ನೋವೇನೋ ನಿಮ್ ಹೊಟ್ಟೆ ಎಲ್ಲಿದೆ ಅಂತಾನೆ ಗೊತ್ತಾಗೋದಿಲ್ಲ. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ತಗೊಂಡೋಗಿ ಒಂದು ಉಂಡೆಗೆ 1,000 ರೂಪಾಯಿ ಅಷ್ಟೇ. ನೋಡ್ದ್ಯಾ ಅಣ್ಣಯ್ಯ, ಅವ್ರಿಬ್ರು ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ. ಸಾಕು ಸುಮ್ನೆ ಇರಮ್ಮ. ಅಲ್ಲ, ಸುಳ್ಳು ಹೇಳ್ಬಿಟ್ಟು ಮಣ್ಣನ್ನು ಮಾರೋದು ಏನ್ ಚೆನ್ನಾಗಿರುತ್ತೆ? ನೋಡ್ತಾ ಇರೋ, ಇವ್ರು ಹೀಗೆ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಇವ್ರಿಬ್ರು ಬಾಯಿಗೂ ಮಣ್ಣು ಬೀಳೋದು ಗ್ಯಾರಂಟಿ. ಹಾಗಂತ ನೀನ್ ಅವ್ರ ತಲೆ ಮೇಲೆ ಕಲ್ಲು ಎಳೆಯಕ್ ಬರ್ಬೇಡ. ಹಾಗಂದ್ಬಿಟ್ಟು ಅನ್ಯಾಯ ಕಣ್ಣಿದ್ರಿಗೆ ನಡೀತಾ ಇದ್ರು ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಇವತ್ತು ಇವ್ರಿಬ್ರು ಬಲಿ ಹಾಕ್ಬಿಡ್ತೀನಿ. ಈಗೇನು ಸುಮ್ನೆ ನನ್ ಜೊತೆ ಬರ್ತೀಯಾ ಅಥವಾ ನಮ್ಮ ಯಜಮಾನ್ರ ತಲೆ ಮೇಲೆ ಕುಟ್ಟಂಗೆ ನಿನ್ ತಲೆ ಮೇಲೆ ಕುಟ್ಲಾ? ಈ ಡಾನ್ ಜಗನ್ ಡೈಮಂಡ್ಸ್ ಹಾಕ್ಸೋದಕ್ಕೆ ಯಾವುದೇ ವೇಷ ಹಾಕೊಂಡೋದ್ರು ಪೊಲೀಸ್ನವ್ರು ರಪ್ ಅಂತ ಹಿಡಿದಾಕ್ಬಿಡ್ತಾರಲ್ಲ. ಬಾಸ್, ಆ ಪೊಲೀಸರ ಮೂಗು ತುಂಬಾ ಸೂಕ್ಷ್ಮ ಬಾಸ್, ಬರೀ ಸ್ಮೆಲ್ ಅಲ್ಲೇ ಕಂಡಿಡ್ತಾರೆ. ಆದ್ರೆ ಕಳ್ಸಲ ನಾನು ಮಾಲ್ ಕಳ್ದಾಕೊಂಡಿದ್ದು ಪೊಲೀಸ್ನವ್ರ ಕೈಯಿಂದ ಅಲ್ಲ, ಪೊಲೀಸ್ ನಾಯಿಯಿಂದ. ಆ ನಾಯಿಗೆ ಬೆಳ್ಳಿ ಬೆಲ್ಟ್ ಅವಾರ್ಡ್ ಸಿಕ್ಕಿದೆ. ಬಾಸ್,
ನಾನು ಡ್ಯಾನ್ಸರ್ ಆಗಿ ಎಷ್ಟೋ ಜನಗಳಿಗೆ ಮಾಲ್ಗಳನ್ನ ತಲುಪಿಸಿದೀನಿ. ಆದ್ರೆ ಈ ಪೊಲೀಸ್ನವರು ನಮ್ಮಂತ ಡಾನ್ಸರ್ಸ್ ಗಳ ಮೇಲೆ ಅನುಮಾನ ಪಡ್ತಾರೆ. ನನ್ ಫ್ರೆಂಡ್ ಸಹೇಂದ್ರಿ ಇದ್ಲಲ್ಲ, ಓಡಾಬಿಟ್ಲಾ? ಇಲ್ಲ ಬಾಸ್, ಅವಳನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕಿದ್ದಾರೆ. ಭೈರವಿ, ಸೈರನ್ನ ಅಂದರ್ ಮಾಡ್ದು ಅಂತ ನೀನು ಅಂದರ್ ಆಗ್ಬಿಟ್ರೆ ಸೆಂಟಿಮೆಂಟಲ್ ಆಗಿ ನಾನು ಯಾರನ್ನ ಕರ್ಕೊಂಬಂದು ಕುಣಿಸ್ಲಿ? ಏನಪ್ಪ ಮಾಡ್ಲಿ ಇವಾಗ? ಯಾರೋ ದೊಡ್ಡ ನನ್ನ ಮಕ್ಕಳು ಮಣ್ಣು ಮಾಡ್ತಾ ಇದ್ದಾರೆ. ಒಳ್ಳೆ ಪಿಂಡ ತರ ಕಟ್ಟಿದ್ದಾರೆ. ಬಾಸ್, ಪಿಂಡ ಬೆಳ್ಳಿಗಿರ್ತಲ್ವಾ? ಇದು ಕೆಂಪು ಪಿಂಡ. ನೋಡ್ತಾ ಇದ್ರೆ ಗಣಿ ಮಣ್ಣಿನ ಸ್ಯಾಂಪಲ್ ತರ ಕಾಣಿಸ್ತಾ ಇದೆ. ತಲೆ ಸೋರಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಮತ್ತ್ಯಾಕೆ ಇನ್ನೂ ಇಲ್ಲೇ ಇದೆಯಾ? ಹೋಗ್ ಸೌರು, ಡೈಮಂಡ್ ಸಾಕ್ಸೋದಕ್ಕೆ ಒಂದು ದಾರಿ ಆಗ್ಲಿ. 1 ಮಿನಿಟ್. ಬನ್ನಿ ಬನ್ನಿ ಮಾಡುತ್ತೀನಿ. ಸಖತ್ತಾಗಿದೆ. ಇಲ್ಲ, ನಿನ್ ಕೈಲಿರೋ ಮಣ್ಣು. ಇದು ಅಂತಿಂತ ಮಣ್ಣಲ್ಲ, ವಿಶೇಷವಾದ ಮಣ್ಣು. ನಮ್ಮ ಭಾರತ ಪುಣ್ಯಭೂಮಿ, ಕರ್ಮಭೂಮಿ. ಈ ಮಣ್ಣನ್ನ ಸೇವಿಸಿದ್ರೆ ಮುಖದಲ್ಲಿ ಕಾಂತಿ ಬರುತ್ತೆ, ಆದಷ್ಟು ಬೇಗ ವಾಂತಿ ಆಗುತ್ತೆ. ನಿಮ್ ಮನೇಲಿ ಜಗಳ ಆಗ್ತಿದ್ಯಾ? ಹಾಗಿದ್ರೆ ಈ ಉಂಡೆನಿಟ್ಟು ಪೂಜೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ನಿಮಗೆ ಮಕ್ಕಳಾಗಿಲ್ವಾ? ಈ ಪವಿತ್ರವಾದ ಮಣ್ಣಿನ ಉಂಡೆನ ಬೆಡ್ರೂಮ್ ಅಲ್ಲಿ ಇಟ್ಟು ಪೂಜೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸಕಲ ದೋಷ ನಿವಾರಣೆಗೆ ಸಹಾಯ ಮಾಡುತ್ತೆ ಈ ಪವಿತ್ರವಾದ ಮಣ್ಣಿನ ಉಂಡೆ. ಉಂಡೆಗೆ ಕೇವಲ 1000 ರೂಪಾಯಿ. ಈ ಉಂಡೆಲಿ ರಂಗೋಲಿ ಹಾಕ್ಬೋದಾ? ಇಲ್ಲ ಇಲ್ಲ ಇಲ್ಲ, ಇದನ್ನ ರಂಗೋಲಿ ತರ ಬಳಸಿ ವೇಸ್ಟ್ ಮಾಡಬಾರ್ದು. ಇದನ್ನ ತಿಂದ್ರೆ ಮಕ್ಕಳಾಗುತ್ತೆ. ಮದ್ವೆ ಆಗ್ದಿರೋರ್ಗೂ ಮಕ್ಳಾಗತ್ತಾ? ಮದ್ವೆ ಆಗಿರೋರ್ಗೆ ಮಕ್ಕಳಾಗುತ್ತೆ ಅಂದ್ಮೇಲೆ ಮದ್ವೆ ಆಗದಿರೋರ್ಗೆ ಆಗದೆ ಇರುತ್ತಾ? ಅದು ಸರಿ, ನಿಮ್ಗೆ ಮದ್ವೆ ಆಗಿದ್ಯಾ? ಇನ್ನೂ ಇಲ್ಲ. ಹಾಗಿದ್ರೆ ಈ ಉಂಡೆ ತಿನ್ನಿ, ಮಗು ಆಗುತ್ತೆ. ಕಳ್ಳ, ಬಂದೇ ಇರೋ ನಿಮಿಷ. ಲೇವಿಟ್ಲ, ಹುಡುಗಿ ಗುಂಡು ಗುಂಡಿಗೆ ಚೆನ್ನಾಗಿದ್ದಾಳಲ್ವೇನಾ? ನೋಡು, ಅವಳು ದುಂಡುಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಹೊಗಳ್ತಾ ಇದ್ರೆ ಉಂಡೆಲ್ಲ ಹೊಡೆದು ಉಂಡೆ ಕಟ್ಬಿಡ್ತೇನೆ. ದಡ್ರಲ್ಲಿ ದಡ್ ನನ್ ಮಕ್ಕಳು ಸುಳ್ಳು ಹೇಳಿ ಮಣ್ಣ ಮಾರ್ತಿದ್ದಾರೆ. ಇವ್ರನ್ನೇನಾದ್ರೂ ನಮ್ ಗ್ಯಾಂಗಿಗೆ ಸೇರಿಸ್ಕೊಂಡ್ರೆ ಡೈಮಂಡ್ ಸಾಕ್ಸಕ್ಕೆ ಒಂದ್ ಒಳ್ಳೆ ದಾರಿ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದೆ. ನೀನ್ ಇಲ್ದಿರೋ ಟೈಮಲ್ಲಿ ಇವ್ರಿಗೆ ಹುಡುಗಿಯರ್ ವೇಷ ಹಾಕಿ ತಕತೈ ಅಂತ ಕುಣಿಸ್ಬಿಡ್ಬೋದು. ಬನ್ನಿ ಮೀಟ್ ಮಾಡೋಣ. ಈ ಗೆಟಪ್ ಅಲ್ಲಿ ಹೋದ್ರೆ ಅವ್ರಿಗೆ ಡೌಟ್ ಅನುಮಾನ ಬರುತ್ತೆ. ಬೇರೆ ಗೆಟಪ್ ಅಲ್ಲಿ ಹೋಗೋಣ ಬಾ. ಬಾಸ್, ಏನ್ ತಲೆ ನಿಂದು? ಯಾವಾಗ ನನ್ನ ಮದ್ವೆ ಆಗ್ತೀಯಾ? ಬನ್ನಿ ಬನ್ನಿ, ಮಣ್ಣು ತಿನ್ನಿ, ಬನ್ನಿ ಬನ್ನಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಹೇಳಿ, ಏನಾಗ್ಬೇಕಿತ್ತ? ಸ್ವಾಮಿ, ನಿಮ್ ಕೈಯಿಂದ ಮಣ್ಣು ತಿನ್ಮ್ಯಾಕೆ ನನ್ನ ಹೊಟ್ಟೆ ಒಳಗಿದ್ ಹುಳ ಎಲ್ಲ ಸತ್ತಬಿಟ್ಟು. ಪದ್ದು, ಈ ಮನುಷ್ಯನಿಗೆ ನೀನು ಉಂಡೆ ಕೊಟ್ಟಿದ್ಯಾ? ನಾನ್ ಕೊಟ್ಟಿಲ್ಲ ಕಣ, ನೀನೇ ಕೊಟ್ಟಿದ್ಯಾ? ಅಯ್ಯೋ ಬಿಡಿ ಸ್ವಾಮಿ, ಅದ್ ಯಾಕೆ ಜಗಳ ಆಡ್ತೀರಾ? ಯಾರೋ ಒಬ್ರು ಕೊಟ್ಬಿಟ್ಟು ಮಾಡ್ತೋಗಿದ್ದೀರಾ. ನಿಮ್ ಕೈ ಗುಣನೆ ಅಂತದ್ದು ಸ್ವಾಮಿ. ನಿಮ್ಮಂತ ಮಹಾತ್ಮರು ದೇಶ ಕಮ್ಮಿ, ಅದಕ್ಕೆ ಮಳೆನೂ ಕಮ್ಮಿ, KRS ನೀರು ಕಮ್ಮಿ ಅಂತೀನಿ. ಒಂದು ಕೆಲಸ ಮಾಡಿ, ಈ ಉಂಡೆನ ತಗೊಂಡೋಗಿ KRS ಡ್ಯಾಮ್ಗೆ ಹಾಕಿ, ವರ್ಷೊಪ್ಪತ್ತಲ್ಲಿ ನೀರು ಬುರುಬುರು ಅಂತ ತುಂಬೋಗ್ತದೆ. ಈ ಉಂಡೆನ ವಿಧಾನಸೌಧಕ್ಕೆ ನೀವು ಆಳಿಸಿ ತೆಗೆದ್ರೆ ಈಗಿರೋ ಸರ್ಕಾರ ಹೋಗುತ್ತೆ, ಹೊಸ ಸರ್ಕಾರ ಬರುತ್ತೆ. ಅಂದ್ರೆ ಈ ಉಂಡೆನಾಗೆ ಔಷಧಿನೂ ಅದೇ, ಅತಿ ಮನುಷ್ಯ ಶಕ್ತಿನೂ ಅದೇ. ಈ ಉಂಡೆನ ಬೇಕಾದಷ್ಟು ಅಂತ ಹೋಗ್ತಾರೆ ಬುದ್ಧಿ. ಹೌದೌದು, ಒಂದ್ ಉಂಡೆನ 1000 ರೂಪಾಯಿಗೆ ನೀವೇ ನಮ್ ಮಾರ್ಬಿಟ್ಟು ಮರ್ತ್ಬಿಟ್ಟಿದ್ದೀರಾ. ಆ ಉಂಡೆ ತಿನ್ಮ್ಯಾಕೆ ನಂಗೆ ಸಾನೆ ಒಳ್ಳೇದಾಗದೆ. ಹೊಟ್ಟೆ ಮುಂದಕ್ಕೆ ಬಂದ್ಬಿಟ್ಟಿದೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮಗುನು ಆಗುತ್ತೆ. ಈ ಅಪ್ಪನಿಗೆ ಹೊಟ್ಟೆ ಬರೋದಕ್ಕೆ ನೀವೇ ಕಾರಣ. ಅರೆ, ನೀವ್ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನೀವು ಒಂದ್ ಉಂಡೆ ತಗೊಳ್ಳಿ, 2 ಉಂಡೆ ತಗೊಂಡ್ರೆ 1 ಉಂಡೆ ಫ್ರೀ. ನೋಡಿ, ಈ ಉಂಡೆಯಿಂದ ನಮ್ಮೊಬ್ಬರಿಗೆ ಒಳ್ಳೇದಾದ್ರೆ ಸಾಲದು, ಇಡೀ ಸಮಾಜಕ್ಕೆ ಉಪಕಾರ ಆಗ್ಬೇಕು. ಅದು ಅವ್ರು ಹೇಳ್ತಿರೋದು ಕರೆಕ್ಟ್ ಕಣ. ನಾವು ಎಷ್ಟು ದಿವಸ ಅಂತ ರಸ್ತೆನಲ್ಲಿ ಉಂಡೆಗಳನ್ನ ಮಾರದ? ನೋಡಿ, ನಮ್ದೊಂದು ಆಸ್ಪತ್ರೆ ಅದೇ, ನಾಟಿ ಆಸ್ಪತ್ರೆ. ಅಲ್ಲಿ ಬೇರು, ಕಷಾಯ, ಮಣ್ಣು, ಮಸಿ ಎಲ್ಲ ಕೊಡ್ತಿದ್ವಿ. ಏನು ಆಸ್ಪತ್ರೆ ಹೆಸರು? ಮಣ್ಣಾಂಗಟ್ಟಿ ಆಸ್ಪತ್ರೆ ಅಂತ. ಸದ್ಯಕ್ಕೆ ಖಾಲಿ ಅದೇ, ನೀವು ಬಂದ್ರೆ ಕರ್ಕ ಹೋಗ್ತೀನಿ. ಆಸ್ಪತ್ರೆಗೆ ಬಂದು ನಾವೇನ್ ಮಾಡೋದು? ಆಸ್ಪತ್ರೆನ ನಿಮ್ಗೆ ಬಿಟ್ಕೊಟ್ಬಿಡ್ತೀವಿ. ನೀವು ಅಲ್ಲೇ ಉಳ್ಕೊಂಡು ಮಣ್ಣನ್ನು ಹದವಾಗಿ ಬೆರೆಸಿ ಕಲಸಿ ಉಂಡೆ ಮಾಡಿ ಜನಗಳಿಗೆಲ್ಲ ಮಾರಿ ಒಳ್ಳೇದ್ ಮಾಡ್ಬೇಕು ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀವಿ. ಪದ್ದು, ಅವ್ರಾಗವ್ರೆ ಬಂದು ಇಷ್ಟೊಂದು ಕೇಳ್ಕೊತಿರ್ಬೇಕಾರೆ ನಾವ್ ಯಾಕೆ ಅವ್ರ ಜೊತೆ ಹೋಗಬಾರ್ದು ಅಂತ. ಕರೆಕ್ಟ್ ಆಗಿ ಹೇಳ್ದೆ ಕಣ ಬಿಟ್ಲ. ಈ ಮಣ್ಣಿನಿಂದ ಜನರಿಗೆ ಉಪಕಾರ ಆಗುತ್ತೆ ಅನ್ನೋದಾದ್ರೆ ನಾವು ಜನರ ಬಾಯಿಗೆ ಮಣ್ಣು ಹಾಕಲೇಬೇಕು. ಅದು ಸರಿ, ನಿಮ್ಮ ಆಸ್ಪತ್ರೆ ಎಲ್ಲಿ ಬರುತ್ತೆ? ಬುದ್ಧಿಯವರ, ಅದೆಲ್ಲೂ ಬರೋಕಿಲ್ಲ, ಅಲ್ಲೇ ಇರ್ತದೆ. ನಾಳೆ ಇಷ್ಟೊತ್ತಿಗೆ ಬಂದು ನಿಮ್ಮನ್ನೇ ಎತ್ತಾಕ ಹೋಗ್ತೀವಿ. ಏನ್ರಿ ಇದು? ಆಸ್ಪತ್ರೆ ಬಿಲ್ಡಿಂಗ್ ಇನ್ನು ಕಟ್ಟೇ ಇಲ್ಲ, ಆಗ್ಲೇ ಆಸ್ಪತ್ರೆ ಶುರು ಮಾಡ್ಬಿಟ್ಟಿದ್ದೀರಾ? ಗಿರಾಕಿಗಳಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಆಸ್ಪತ್ರೆ ಶುರು ಹಚ್ಕೊಂಡ್ಬಿಟ್ಟಿದ್ದೀವಿ. ಏನ್ ಹೇಳ್ತಿದ್ರ ನೀವು? ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಆಸ್ಪತ್ರೆನ ಶುರು ಹಚ್ಕೊಂಡ್ಬಿಟ್ಟಿದ್ದೀವಿ. ನೀವ್ ಏನ್ ಯೋಚನೆ ಮಾಡ್ಬೇಡಿ, ನಿಮ್ ಪಾಡಿ ನೀವು ಉಂಡೆ ಕಟ್ತಾ ಹೋಗಿ. ಬಿಲ್ಡಿಂಗ್ ಪೂರ್ತಿ ಆದ್ಮೇಲೆ ಇಡೀ ಬಿಲ್ಡಿಂಗ್ ನಿಮ್ದೇಯಾ. ಸಾಧನೆ ಬೋ ದೊಡ್ಡದು, ಎಲ್ಲರ ಬಾಯಲ್ಲೂ ನಿಮ್ಗಳ ಹೆಸರು ಅಂತೀನಿ. ಅಷ್ಟೇ ಅಲ್ಲ, ನಿಮ್ ಹತ್ರ ಈ ಮಣ್ಣು ಕೊಂಡ್ಕೊಂಡು ಹೋದವ್ರಿಗೆಲ್ಲ ಒಳ್ಳೇದಾಗೈತೆ, ಇದನ್ ತಿನ್ನೋರ್ಗೆ ಹೆಣ್ ಸಿಕ್ಕೈತೆ. ಬಿಟ್ಲಾ, ನಾನು ಒಂದೇ ಒಂದು ಉಂಡೆ ತಿನ್ಬಿಡ್ಲೇನಾ? ನೀ ಇಲ್ಲೇ ಇರ್ತಿಯಲ್ಲ, ಮಣ್ಣು ಮುದ್ದೆ ಮಾಡಿ ನಾನೇ ತಿನ್ಸ್ಬಿಡ್ತೀನಿ ಬಿಡು. ನಿಮಗೆ ಮದ್ವೆ ಆಗಿದ್ಯಾ? ಇನ್ನು ಒಂದ್ಸಲಿ ಕೂಡ ಆಗಿಲ್ಲ. ಬಿಟ್ಲಾ,
ಎಲ್ಲೋ ನೋಡ್ದಾಗಿದೆ ಅಲ್ವಾ? ಸಾಕು ಸುಮ್ಮನಿರಲಿ. ಕಂಡ್ ಹುಡುಗರಿಗೆಲ್ಲ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಹೇಳ್ತಿಲ್ಲ. ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ಲ? ನೋಡಿ, ಈ ಮಣ್ಣಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ದೇವರೊಳಗೂ ನಮ್ಗೆ ಗೊತ್ತಿರ್ಲಿಲ್ಲ. ಅದು ಗೊತ್ತಾಗಿದ್ದಕ್ಕೆ ಅಲ್ವಾ ನಾವು ನಿಮ್ಮನ್ನ ಕರೆಸಿದ್ದು. ಏನ್ ನಿಮ್ಮ ಹೆಸರು? ಮೈಸೂರು ವಿಠಲ್ ಮೂರ್ತಿ ಎಮ್ಮೆ. ನನ್ನ ಹೆಸರು ಪದ್ಮನಾಭ ಅಂತ. ತಗೊಳ್ಳಿ ಮಡಿಕಲಿ ತಗೊಳ್ಳಿ. ಇನ್ಮೇಲೆ ನಿನ್ನ ಹೆಸರು ಡಾಕ್ಟರ್ ವಿಟ್ಲ, ನಿನ್ನ ಹೆಸರು ಡಾಕ್ಟರ್ ಪದ್ದು. ಒಂದ್ ಜನಗಳಿಗೆಲ್ಲ ಚೆನ್ನಾಗ್ ಮಣ್ಣು ತಿನ್ಸ್ಬೇಕಪ್ಪ. ಬಿಡೋದಿಲ್ಲ, ಚೆನ್ನಾಗಿ ತಿನ್ನಿಸ್ತೀವಿ. ನೀವು ಮಣ್ಣುಂಡೆ ಕಟ್ತಿರಲ್ಲ, ಅದಕ್ಕೆ ನಾವು ಕೆಲವು ಮೂಲಿಕೆಗಳನ್ನ ಬೆರೆಸ್ತೀವಿ. ತಿಂದವ್ರಿಗೆ ಬೋ ಮಜಾ ಬರ್ತದೆ. ಏನು ಮಿಕ ಅಂತ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಕೆಮ್ಮಣ್ಣು ಹಡ್ಕೊಳ್ಳಿ, ಉಂಡೆ ಕಟ್ಟ ಶುರು ಹಚ್ಕೊಳ್ಳಿ. ಲೇವಿಟ್ಲ, ಏನೋ ಅದೃಷ್ಟ ನಮ್ದು ಈಗ ಕುತ್ಕೊಂಡ್ ಬರ್ತಿದೆ. ಇರು, ಪಾಂಡುರಂಗಂಗೆ ಫೋನ್ ಮಾಡಿ ಚೆನ್ನಾಗಿ ಹೊಟ್ಟೆ ಉರ್ಸೋಣ. ಹಲೋ ಪಾಂಡುರಂಗ, ನಾನು ಕಣ ಪದ್ದು. ಏನ್ರಪ್ಪ, ಮಣ್ಣನ್ನ ಮಾರಾಟ ಮಾಡಿ ಮಾಡಿ ಕೊನೆಗೆ ನಿಂಬಾಯಿಗೆ ಮಣ್ಣು ಬಿತ್ತ? ಸಾಕು ಸುಮ್ನೆ ಇರಲೇ. ಮಣ್ಣಂಗಟ್ಟಿ ಆಸ್ಪತ್ರೆಗೆ ನಾವೇ ಡಾಕ್ಟರ್ಗಳು ಆಗ್ಬಿಟ್ಟಿದೀವಿ. ಶಿವನೇ, ಮಣ್ಣಂಗಟ್ಟೆ ಆಸ್ಪತ್ರೆನ? ಈ ಹೆಸರು ನಾನು ಕೇಳೇ ಇಲ್ವಲ್ರ? ಈ ಆಸ್ಪತ್ರೆ ಓನರು ತುಂಬಾ ಒಳ್ಳೆಯವರು. ಇಡೀ ಆಸ್ಪತ್ರೆನ ನಮಗೋಸ್ಕರ ಬಿಟ್ಕೊಟ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಕಣ, ನಾವು ಮಾಡೋ ಮಣ್ಣಿನ ಉಂಡೆಗಳನ್ನ ಅವರೇ ಮಾರಿಸ್ಕೊಡ್ತಾರಂತೆ. ನಿನ್ನ ಮನೆ ಯಾರಿಗೋ ಬೇಕು, ನಾವು ಇನ್ಮೇಲಿಂದ ಇಲ್ಲೇ ಸುಖವಾಗಿದ್ದು ಬಿಡ್ತೀವಿ. ಕೇಳಿಸ್ಕೊಂಡ? ಇಡು ಫೋನ್. ಬಸ್, ಈಗ ಈ ಡೈಮಂಡ್ ನ ಹೇಗ್ ಸಾಗಿಸ್ತೀರಾ? ಸೊಂಟದಲ್ಲಿ ಸಿಕ್ಕಿಸ್ಕೊಂಡು ಸಾಗಿಸ್ಬಿಡು. ಓಕೆ, ಹಂಗೇನ್ ಮಾಡಿದ್ರೆ ನಾವೆಲ್ಲರೂ ತಗಲಾಕೊಂಡ್ಬಿಡ್ತೀವಿ. ಸರಿ, ಏನ್ ಮಾಡ್ತೀರಾ? ಇಬ್ರು ಗುಳ್ಳುಗಳು ಬಂದಿದಾರಲ್ಲ, ಕೆಮ್ಮಣ್ಣು ಉಂಡೆ ಕಟ್ತಾ ಇದಾರಲ್ಲ, ಹಸಿ ಉಂಡೆ ತಗೊಂಬ, ಹೇಳ್ತೀನಿ. ಈಗಲೇ ತರ್ತೀನಿ. ಮುಂಚಿಂದನು ನಮ್ಮ ಆಸ್ಪತ್ರೆಯಲ್ಲಿ ಔಷಧಿಗೆ ಕೆಲವು ಮೂಲಿಕೆಗಳನ್ನ ಬೆರೆಸ್ತಿದ್ವಿ. ಅದಕ್ಕೆ ರೋಗಿಗಳಿಗೆ ರೋಗ ಎಲ್ಲ ವಾಸಿ ಆಗೋಗೋದು. ಉಂಡೆ ಕಟ್ಕೊಡೋದಷ್ಟೇ ನಮ್ ಕೆಲ್ಸ, ಮೂಲಿಕೆ ಬೆರೆಸ್ಕೊಳ್ಳೋದು ನಿಮ್ ಕೆಲ್ಸ. ಉಂಡೆ ಕಟ್ಟಿದ್ದಾಗಿದ್ರೆ ತಗೊಂಡ್ ಹೋಗ್ಲಾ? ಇದಿನ್ನೂ ಕಟ್ತಾ ಇದೀನಿ, ಅವನ್ನೆಲ್ಲ ತಗೊಂಡೋಗಿ ಮೂಲಿಕೆ ಬೆರೆಸ್ಕೊ. ಆಯ್ತು. ನಿಮ್ ತಲೆನೇ ತಲೆ. ಈ ಉಂಡೆಗಳು ಒಣಗಿದ ಮೇಲೆ ಸಪರೇಟ್ ಆಗಿ ಕವರ್ ಎಲ್ಲ ಕೊಡ್ತೀನಿ. ಒಂದೊಂದು ಉಂಡೆನು 10 ಲಕ್ಷ ರೂಪಾಯಿ ಸೇಲ್ ಮಾಡ್ಕೊಂಡ್ ಬರ್ಬೇಕು. ಓಕೆ, ಡನ್. ನೋಡಿ, ನೀವು ಕಟ್ಟಿರೋ ಉಂಡೆನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದೀನಿ. ಅಯ್ಯೋ, ಯಾಕೆ ಹೀಗ್ ಮಾಡಕ್ ಹೋದ್ರಿ? ಧೂಳು ನಿಲ್ ಬಿಟ್ಬಿಟ್ರೆ ತಗೊಳ್ಳಿ, ಇದನ್ನ ತಗೊಂಡೋಗಿ ಭದ್ರವ ಮಾರ್ಕ ಬನ್ನಿ. ನಾನು ಹೇಳಿರೋ ರೇಟ್ಗೆ ಗೊತ್ತಾಯ್ತಲ್ಲ. ಹೋಯ್ತಾರಿ. ನೋಡ್ರಪ್ಪ, ನೀವ್ ಹಿಂಗ್ ಕೆಲಸ ಮಾಡೋದಾಗಲ್ಲ. ಬೇಗ ಬೇಗ ಉಂಡೆ ಕಟ್ಟಬೇಕು. ನೀವು ಬೇಗ ಬೇಗ ಉಂಡೆ ಕಟ್ಟಿದ್ರೆ ತಾನೆ ಅದಕ್ಕೆ ನಾವೇನಾರ ಬೆರ್ಸಕ್ಕಾಗೋದು. ತಗೊಳ್ಳಿ, 10,000 ರೂಪಾಯಿ ಮಾಡಿಕೊಳ್ಳಿ. ಯಾಕೆ ಗಾಬರಿ ಆಗ್ಬಿಟ್ರಿ? ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, 200 ರೂಪಾಯಿ ಮೇಲೆ ಜಾಸ್ತಿ ಕೊಡಕ್ ಹೋಗ್ಬೇಡಿ. ಕೊಟ್ರೆ ಏನಾಯ್ತದೆ? ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. फिसल का कमजा चढ़ गए मनस पड़ा सो मुर्गी अंडा कास रे ನೀರಿಲ್ಲಲ್ಲ. ಯಾರು ನೀವಿಬ್ರು? ಅದು ಸ್ವಾಮಿ, ನಾವು ಕೆಮ್ಮಣ್ಣೌಷಧಿ ಮಾರೋ ಸ್ವಾಮಿ. ಕೆಮ್ಮಣ್ಣ ಔಷಧಿ ಮಾರೋರ? ಯಾಕ್ ಸ್ವಾಮಿ ಅನ್ಮಾನ? ನಾವ್ ನಿಜವಾಗ್ಲೂ ಕೆಮ್ಮಣ್ಣ ಔಷಧಿ ಮಾರೋರಿಯಾ? ಸಾ, ಈ ಅಮ್ಮನ ಮುಖನ ಅವಶ್ಯ ಕ್ಲೋಸ್ ಅಪ್ ಆಗಿ ನೋಡಿ. ಕ್ಲೋಸ್ ಅಪ್ ಅಲ್ಲಿ ಏನ್ ನೋಡೋದು? ವೈಡ್ ಆಂಗಲ್ ಅಲ್ಲಿ ಈ ಅಮ್ಮನ ಮುಖ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ? ಈ ಅಮ್ಮನ್ನ ಎಲ್ಲೋ ನೋಡಿದೀವಿ ಅನಿಸ್ತಾ ಇಲ್ವಾ? ನೀನ್ ಹೇಳದ್ಮೇಲೆ ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ ಕಣೋ. ಓ, ಕೆಮ್ಮಣ್ಣ ಔಷಧಿನ ಯಾಕೆ ಮಾಡ್ತಾ ಇದ್ರ? ಅದು ಯಾರ ಹೇಳಿದ್ರೆ ತಗೊಂಡೆ ಕೊಡ್ತೀವಿ ಅಷ್ಟೇ. ಎಷ್ಟು ಔಷಧಿಗೆ? ಒಂದು ಉಂಡೆಗೆ 10 ಲಕ್ಷ ಆಟೆಯ. ಹುಡುಗ ಯಾರ ಒಂದ್ ಉಂಡೆಗೆ 10 ಲಕ್ಷ ರೂಪಾಯಿ ಕೊಟ್ಟು ತಗೊಂತಾರ? ಅದು ಒಂದ್ ಉಂಡೆಗೆ 100 ರೂಪಾಯಿ. ಕರೆಕ್ಟ್ ಅವ. ಒಂದು ತೋರ್ಸು. ಆಹಾ, ಆ ಕಡೆ ಇಬ್ರು ತಿರುಗಿ ಕೈ ಎತ್ತಿ ಮೇಲೆ. ಇಬ್ರು, ಏಯ್, ನಾವ್ ಬರೋವರೆಗೂ ನೀವಿಬ್ರು ಏನಾರು ಅಳ್ಳಾಡಿದ್ರೆ ಇಬ್ಬರನ್ನು ಡಮಾರ್ ಅನ್ಸ್ಬಿಡ್ತೀರಿ. ಈ ಕೆಮ್ಮಣ್ಣ ಇಷ್ಟೊಂದು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ವಿಶೇಷ ಇರ್ಬೇಕು ಕಣೋ. ತಿನ್ ನೋಡಿ ಸರ್, ಗೊತ್ತಾಗುತ್ತೆ. ನಾನು ಮಣ್ಣು ತಿನ್ಸಕ್ಕೆ ಕಾಯ್ತಾ ಇರ್ತೀಯಲ್ಲೋ. ಮಣ್ಣಲ್ಲ ಸಹ ಇದು, ಕೆಮ್ಮಣ್ಣು ತಿಂದ್ರೆ ಒಳ್ಳೇದು. ನಮಗಲ್ಲ, ಬೈಕೆ ಆದವ್ರಿಗೆ. ಹೋಗ ಮನೇಲಿ ಒಂದ್ ಬಕೆಟ್ ನೀರು ಇಸ್ಕೊಂಬ. ಡೈಮಂಡ್ಸು ಸಕ್ಕತ್ತಿರ ಕೇಸ್ ಸಿಕ್ಕಿದೆ. ನಡೀರಿ, ಇಬ್ಬರನ್ನ ಎತ್ತಾಕೊಂಡು ಹೋಗೋಣ. ಇವ್ರಿಬ್ಬರನ್ನ ಎತ್ತಾಕೊಂಡೋದ್ರೆ ಪ್ರಯೋಜನ ಇಲ್ಲ ಕಣ. ಇವ್ರಿಂದ ಇರೋ ಗ್ಯಾಂಗ್ ಎತ್ತಾಕೊಂಡು ಹೋಗ್ಬೇಕು. ಇಬ್ರು ಈ ಕಡೆ ತಿರ್ಗೆ.
ಔಷಧಿ ತುಂಬಾ ಚೆನ್ನಾಗಿತ್ತು. ತಿನ್ಬಿಟ್ರ ನಾನ್ ತಿನ್ಲಿಲ್ಲ, ನಮ್ ಪೀಸಿಗೆ ತಿನ್ನಿಸ್ದೆ. ಏನಾರು ಹೆಚ್ಚು ಕಡಿಮೆ ಆದ್ರೆ ಆಯಾ ಬರೋ ಜಾಗದಲ್ಲಿ ಬರುತ್ತೆ, ಅದ್ ನಮ್ಗೆ ಸಿಗುತ್ತೆ ಬಿಡಮ್ಮ. ಔಷಧಿ ಚೆನ್ನಾಗಿದೆ ಅಂದ್ಮ್ಯಾಕೆ ನಿಮ್ದು ಆಸ್ಪತ್ರೆ ಇರ್ಬೇಕಲ್ವಾ? ಹೌದು ಸರ್, ಮಣ್ಣಾಗಟ್ಟಿ ಆಸ್ಪತ್ರೆ ಅಂತ. ಅಲ್ಲೇ ನಾವು ಉಂಡೆಗಳನ್ನ ಮಾರೋದು ಸರ್. ನಡ್ರಿ ನಡ್ರಿ. ಸೋನಾರೆ 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 ಅರೆ ಸೋನಾರೆ ಸೋನಾರೆ. ಏಯ್, ನೀನೇ ತಾನೇ ಈ ಸಾಂಗ್ ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು? ಏನ್ಲೋ ಕೆಲಸ ಸಿಕ್ಕಿದ ದುರಹಂಕಾರದಲ್ಲಿ ಮನೆಗೆ ಬರಲ್ಲ ಅಂತಿಲ್ಲೇನ್ಲೋ? ಏನಪ್ಪ ಸ್ಟೆಥೋಸ್ಕೋಪ್ ಹಾಕೊಂಡ್ಬಿಟ್ಟಿದ್ದೀರಾ? ಅಲ್ಲೋ ಮರ್ಯಾದೆ ಕೊಟ್ಟು ಮಾತಾಡು, ನಾವು ಮಾಮೂಲಿ ಮನುಷ್ಯರಲ್ಲ, ಡಾಕ್ಟರ್. ಏನು ಯಜಮಾನ್ರೆ, ಇವ್ರಿಬ್ರು ಯಾವಾಗ ಡಾಕ್ಟರ್ ಗಿರಿ ಮಾಡಿದ್ರು? ಅದು ಈಗಿನ ಕಾಲದಲ್ಲಿ ದುಡ್ಡು ಅನ್ನೋದು ಒಂದು ಕೊಟ್ಬಿಟ್ರೆ ಬೇಕಾದ ಸರ್ಟಿಫಿಕೇಟ್ ಕೊಡ್ತಾರಂತೆ. ಇವ್ರು ನೋಡ್ತಾ ಇದ್ರೆ ನನ್ಗೆ ಯಾಕೋ ಇವರಿಬ್ರು ಕಳ್ಳದಾರಿ ಹಿಡಿದಿದ್ದಾರೆ ಅನಿಸ್ತಾ ಇದೆ. ಎಲ್ಲೋ ಬಿಟ್ರಿ ಇವರು ವ್ಯಾಪಾರಕ್ಕೆ ಹೋದಾಗ ಬಂದೇ ಅಲ್ವಲ್ಲ ಇನ್ನು. ಯಾರೋ ಇವನು ಕೂಲಿ ಅವನ? ರಂಗತ್ತೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇವರು ಈ ಮಣ್ಣಾಂಗಟ್ಟಿ ಆಸ್ಪತ್ರೆ ಓನರು ಜಗನ್ ಅಂತ. ಜಗನ್ ಅವ್ರೆ, ನಾನ್ ನಿಮ್ಮನ್ನ ಎಲ್ಲೋ ನೋಡಿದಿರಿ ಕಣ್ರೆ. ಇಂಥವ್ರನ್ನೆಲ್ಲ ಯಾಕ್ರಿ ಸೇರಿಸ್ತೀರಿ ಆಸ್ಪತ್ರೆ ಒಳಗೆ? ಅಯ್ಯೋ ಶಿವನೇ, ಆಸ್ಪತ್ರೆ ಅಂದ್ಮೇಲೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಅದನ್ನ ಕೇಳಿದ್ರೆ ನೀನ್ ಯಾವ ದಾಸಯ್ಯ? ಮಾಸ್ತ್ರ 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 ಜಗನ್ ಯುವರ್ ಅಂಡರ್ ಅರೆಸ್ಟ್. ನಮ್ ಬಾಸ್ ಜಗನ್ ಏನ್ ತಪ್ಪು ಮಾಡಿದ್ರೆ ಅಂತ ನೀವು ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಒಂದೊಂದ್ ಕೆಮ್ಮಣ್ಣಿನ ಉಂಡೆನ ಎಷ್ಟಕ್ ಮಾರ್ತಾ ಇದ್ದಾನೆ ಗೊತ್ತಾ? ಎಷ್ಟಕ್ ಮಾಡ್ತಾ ಇದಾರೋ? 100ಕ್ಕೋ 1000ಕ್ಕೋ? 10 ಲಕ್ಷಕ್ಕೆ. 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತದ್ದು ಈ ಕೆಮ್ಮಣ್ಣುಂಡೆಲಿ ಏನೋ ಇದೆ ಶಿಶುಪಾಲ? ಇಷ್ಟೇ ನಿನಗೆ ಗೊತ್ತಿರೋದು. ಕೆಮ್ಮಣ್ಣುಂಡೆಲಿ ಡೈಮಂಡ್ ಸಿಕ್ಸ್ ಸ್ಮಗಲ್ ಮಾಡ್ತಾ ಇದ್ದಾರೆ. ಅಲ್ಲ ಕಣ, ಕೆಮ್ಮಣ್ಣು ಉಂಡೆನಲ್ಲಿ ಡೈಮಂಡ್ ಇಟ್ಟು ಮಾರವನೇ ಅಂದ್ಮೇಲೆ ಇವನು ಅಂತ ಇರ್ಬೇಕು. ಹೌದು ಸರ್, ಒದ್ದೆ ಕೊಡೋಗಿ ಸರ್. ನಿಮ್ಮ ಹತ್ರ ಅನ್ಯಾಯವಾಗಿ ಎಷ್ಟೊಂದು ಉಂಡೆ ಕಟ್ಟಿಸ್ಬಿಟ್ಟ. ಲೇ ಪದ್ದು ಇಟ್ಲ, ಇವನ್ ಮಾಡೋ ಕೆಲ್ಸಕ್ಕೆ ನೀವು ಕುಮ್ಮ ಕೊಟ್ಟಿರೋದ್ರಿಂದ ಇವನ್ ಜೊತೆಗೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದೀನಿ.